ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಸ್ಕೈ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ಎಂ.ಕೆ. ಮೋಹನ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಮುದ್ದೇಗೌಡರು 1947ರ ಆಗಸ್ಟ್ 15ರ ಸ್ವಾತಂತ್ರ್ಯದ ದಿನವನ್ನು ಸ್ಮರಿಸುತ್ತಾ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಹೋರಾಟವನ್ನು ನೆನಪಿಸಿಕೊಂಡರು. ನನ್ನ ಜೀವನದಲ್ಲಿ ಅವರನ್ನು ಮರೆಯಾಗಿಲ್ಲ. ಕಾರಣವಿಷ್ಟೇ, ನಾನೊಬ್ಬ ರೈತನ ಮಗನಾಗಿ ನಾನು ಇರುವಾಗ ನನಗೆ ವಿದ್ಯಾಭ್ಯಾಸವನ್ನು ಸಕಾಲದಲ್ಲಿ ಬುದ್ಧಿಯನ್ನು ಹೇಳಿ ವ್ಯಾಪಾರದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು. ಅಂಥ ಮಹಾನ್ ವ್ಯಕ್ತಿಯ ಜೊತೆಯಲ್ಲಿ ಕೆಲಸ ಮಾಡಿ ಈ ತ್ರಿವರ್ಣ ಧ್ವಜವನ್ನು ಆ ದಿನ ಹಾರಿಸೋದು ನನ್ನ ಜೀವನದಲ್ಲಿ. ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾಧ್ಯಕ್ಷರಾದ ಎಚ್.ಪಿ. ಮೋಹನ್ ಮಾತನಾಡಿ, ಸ್ವಾತಂತ್ರ್ಯ ಎಂಬುದು ಸುಲಭವಾಗಿ ಸಿಕ್ಕಿದ್ದಲ್ಲದೆ ಕಷ್ಟದಿಂದ ಪಡೆದು ಭವಿಷ್ಯದ ಜನಾಂಗಕ್ಕೆ ನೀಡಿರುವ ಕೊಡುಗೆಯಾಗಿದೆ ಹಾಗೂ ಇದು ನಮ್ಮ ಮೇರೆಗೆ ದೊಡ್ಡ ಜವಾಬ್ದಾರಿಯನ್ನು ತಂದಿದೆ ಎಂದರು. ಬಹಳ ಭಾರತ ಒಂದು ಯುವ ಭಾರತ ಅಂತ ಹೇಳಿ ಕರೀತಾರೆ. ಪ್ರಪಂಚದಲ್ಲಿ ಅತಿ ಯಂಗೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂತಹ ಈ ದೇಶವನ್ನ, ಈ ಯಂಗ್ ಪಾಪ್ಯುಲೇಷನ್ ನಾವು ಉತ್ತಮವಾಗಿ ಆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಪಡಿಬೇಕಾದ್ರೆ ನಾವೆಲ್ಲರೂ ಕೂಡ ಆ ಒಂದು ಯಂಗರ್ ಜನರೇಷನ್ ಉತ್ತಮವಾದಂತಹ ಎಜುಕೇಶನ್ ಕೊಟ್ಟು, ಉತ್ತಮವಾದಂತಹ ಕೌಶಲ್ಯವನ್ನು ಕೊಟ್ಟು, ಉತ್ತಮವಾದಂತಹ. ನಿವೃತ್ತ ವಲಯ ಅರಣ್ಯಾಧಿಕಾರಿಗಳಾದ ಚಂದ್ರೇಗೌಡರು ಮಾತನಾಡಿ, 80 ವರ್ಷಗಳ ಹಿಂದೆ ಸಿಕ್ಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬರನ್ನ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದು ತಿಳಿಸಿ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು. ಹೋರಾಡಿದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮುದ್ದೇಗೌಡರ ಹಾಜರಿ ನಮಗೆ ತುಂಬ ಹರ್ಷವನ್ನು ತಂದಿದೆ. ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ನಿಜವಾಗಿಯೂ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದೆ ಅಂತ ಹೇಳ್ತಾ, ಮಕ್ಕಳೇ, ಪೋಷಕವರ್ಗದವರೇ ಹಾಗೂ ಶಾಲೆಯ ಪ್ರಿನ್ಸಿಪಾಲ್ರೇ, ಈ ಶಾಲೆ ನಡೆಸ್ತಾ ಇರ್ತಕ್ಕಂತಹ ಸನ್ಮಿತ್ರರಾದ ದಿನಾಚರಣೆಯಂದು ಅವರ ಉಪಸ್ಥಿತಿ ನಮಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ಭಾರತೀಯ ಯೋಧರು, ಹೋರಾಟಗಾರರ ತ್ಯಾಗ, ಬಲಿದಾನ, ಅವರ ಅಸಹಕಾರ ಚಳವಳಿಯಿಂದ ನಾವು ಪಡೆದಂತ ಸ್ವಾತಂತ್ರ್ಯವನ್ನು ಸಂಭ್ರಮದಿಂದ ಇಂದು ಆಚರಿಸುತ್ತಿದ್ದೇವೆ. ಈ ಆಚರಣೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪಾಲುದಾರರಾದ ರಾಕೇಶ್ ಹಾಗೂ ಮನೀಶ್, ಪ್ರಾಂಶುಪಾಲರಾದ ಸ್ನೇಹ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.